ಇನ್ನು ಆರ್ಸಿಬಿ ಗೆಲುವಿಗಾಗಿ ಮೈಸೂರಿನಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅಮೃತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಇಂದಿರಾ ಕ್ಯಾಂಟೀನ್ನಲ್ಲಿ ಜನರಿಗೆ ಉಚಿತ ಹೋಳಿಗೆ ಊಟವನ್ನು ಹಾಕಿಸಿ ಆರ್ಸಿಬಿ ಗೆಲುವಿಗೆ ಪ್ರಾರ್ಥನೆ ಮಾಡಿದ್ದಾರೆ. ನಾಳೆ ಫೈನಲ್ನಲ್ಲಿ ಆರ್ಸಿಬಿ ಗೆಲುವನ್ನು ಸಾಧಿಸಿದರೆ ಮೈಸೂರಿನ ಎಲ್ಲ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಹೋಳಿಗೆ ಊಟ ಹಾಕಿಸೋಕೆ ಆರ್ಸಿಬಿ ಅಭಿಮಾನಿಗಳು ರೆಡಿ ಆಗಿಬಿಟ್ಟಿದ್ದಾರೆ. ಇವಾಗ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ನಾಳೆ ಪಂಜಾಬ್ ವಿರುದ್ಧ ಆರ್ಸಿಬಿಯ ರೋಚಕ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬಾರಿ ಕಪ್ ನಮ್ಮದೇ ಅಂತೇಳಿ ಆರ್ಸಿಬಿಯ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ. ಕನ್ನಡಿಗರು ಕೂಡ ಒಂದೇ ಬಾರಿ ಆದರೂ ಕೂಡ ನಾವು ಕಪ್ ಗೆಲ್ಲೇಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ದೇವರಲ್ಲಿ ಸಲ್ಲಿಸ್ತಿದ್ದಾರೆ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಇದೀಗ ಕಾಯಿ ಹೋಳಿಗೆಯನ್ನು ಹಾಕಿಸುವ ಮೂಲಕವಾಗಿ ಆರ್ಸಿಬಿ ಗೆಲ್ಲಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಮೈಸೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಬರುವಂತಹ ಜನರಿಗೆ ಕಾಯಿ ಹೋಳಿಗೆಯನ್ನ ಹಂಚುವ ಮೂಲಕವಾಗಿ ಆರ್ಸಿಬಿ ಗೆಲುವಿಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಕೂಡ ಮಾಡ್ತಿದ್ದಾರೆ. ನಾನು ಮೈಸೂರಿನ ಗನ್ನೌಸ ವೃತ್ತದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ನ ಬಳಿ ನಾನಿದ್ದೇನೆ. ಹೀಗಾಗಿ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಆರ್ಸಿಬಿಯ ಅಭಿಮಾನಿಗಳು ಕಾಯಿ ಹೋಳಿಗೆಯನ್ನ ಬರುವಂತಹ ಜನರಿಗೆ ಹಂಚುವ ಮೂಲಕವಾಗಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಕೂಡ ಮಾಡ್ತಿದ್ದಾರೆ. ಮೈಸೂರಿನ ಈ ಇಂದಿರಾ ಕ್ಯಾಂಟೀನ್ನಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಒಂದು ವೇಳೆ ಆರ್ಸಿಬಿ ಗೆಲ್ಲೇಬೇಕು, ಆರ್ಸಿಬಿ ಗೆದ್ದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ 11 ಇಂದಿರಾ ಕ್ಯಾಂಟೀನ್ಗೂ ಕೂಡ ಬರುವಂತ ಜನರಿಗೆ ಹೋಳಿಗೆಯನ್ನ ಹಂಚ್ತೇವೆ ಅನ್ನೋದು ಇಲ್ಲಿನ ಜನರ ಉದ್ದೇಶ ಆಗಿದೆ, ಇಲ್ಲಿನ ಗ್ರಾಹಕರ ಉದ್ದೇಶವಾಗಿದೆ. ಹೀಗಾಗಿ ಆರ್ಸಿಬಿ ಗೆಲುವಿಗಾಗಿ ಒಂದು ಕಡೆ ಪ್ರಾರ್ಥನೆ ಪೂಜೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಆರ್ಸಿಬಿ ಅಭಿಮಾನಿಗಳು ಜನರಿಗೆ ಸಿಹಿ ಹಂಚುವ ಮೂಲಕವಾಗಿ ಗೆಲುವಿಗಿಂತ ಮುಂಚೆ ಸಂಭ್ರಮಕ್ಕೆ ಮುಂದಾಗಿದ್ದಾರೆ. ನನ್ನೊಟ್ಟಿಗೆ ಇಲ್ಲಿನ ಹೋಳಿಗೆಯನ್ನ ವಿತರಣೆಯನ್ನ ಮಾಡ್ತಾ ಇರುವಂತ ಕೇರ್ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಬಸಪ್ಪ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇದ್ರ ವಿಶೇಷ ಏನು ಅಂತ? ಸರ್, ಏನಿಲ್ಲ, ಆರ್ಸಿಬಿ ಅವರು ಮೊನ್ನೆ ಫೈನಲ್ಗೆ ಯಾವಾಗ ಬಂದ್ರು ನಮ್ಮ ಸ್ನೇಹಿತರೆಲ್ಲ ಕುಂತ್ಕೊಂಡು ಮಾತಾಡ್ದು. ಆರ್ಸಿಬಿ ಗೆದ್ರೆ ಏನು 16 ಮೈಸೂರಿನ ನಗರದಲ್ಲಿ 16 ಇಂದಿರಾ ಕ್ಯಾಂಟೀನ್ ಇದೆ, ಎಲ್ಲರಿಗೂ ಉಚಿತ ಊಟನ ಕೊಡೋಣ, ಹೋಳಿಗೆ ಊಟ ಕೊಡೋಣ ಅಂತ ಹೇಳಿದ್ರು. ಆಯಿತು ಅಂತ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದ್ದೀವಿ. ಆರ್ಸಿಬಿ ಈ ಸಲ ಗೆದ್ದೇ ಗೆಲ್ಲುತ್ತೆ. 18 ವರ್ಷಗಳ ನಿರಂತರದಲ್ಲಿ ಅವ್ರದ್ದು ಕೊಹ್ಲಿ ಅವ್ರದ್ದು ಕ್ರಮ ಸಂಖ್ಯೆ 18, ಟೋಟಲ್ 8 1 9 ಕ್ರಮ ಸಂಖ್ಯೆ 9 ಬಂದರೆ ಯಾವತ್ತಿದ್ರು ಅವ್ರು ನಾಳೆ ಮ್ಯಾಚ್ ಗೆದ್ದೇ ಗೆಲ್ತಾರೆ ಕೊಹ್ಲಿ ಅವರು ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಮಾಡಿ ಮತ್ತೆ ಅವರ ಆಶೀರ್ವಾದದಿಂದ ಗೆದ್ದೇ ಗೆಲ್ಲುತ್ತೆ ಅಂತ ನನ್ನ ಭಾವನೆ. ಸರ್, ಈಗ ಇವತ್ತಿನ ವಿಶೇಷ ಹೇಳೋದಾದ್ರೆ ಸರ್, ಈಗ ಆರ್ಸಿಬಿಯ ಗೆಲುವಿಗಾಗಿ ಯಾವ ರೀತಿ ಪ್ರಾರ್ಥನೆ ಆಗ್ತದೆ, ಒಂದ್ ಕಡೆ ಪೂಜೆ ಕೂಡ ಮಾಡಿ ಬಂದಿದ್ರಿ. 18 ವರ್ಷದ ಕನಸು ಆರ್ಸಿಬಿದು. ರಾಯಲ್ ಚಾಲೆಂಜರ್ ಬೆಂಗಳೂರು 18 ವರ್ಷದ ಕನಸು. ಈಗ ಎಲ್ಲ ಮ್ಯಾಚ್ಗಳನ್ನ ಹೊಡ್ಕೊಂಬಂದಿದೆ, ಫೈನಲ್ ತಲುಪಿದೆ. ಅದರಿಂದ ಗ್ಯಾರಂಟಿ ಈ ಸತಿ ರಾಯಲ್ ಚಾಲೆಂಜರ್ ಕಪ್ಪು ಆರ್ಸಿಬಿನೇ ಕಪ್ ಹೊಡೆಯುತ್ತೆ ಅಂತ ಎಲ್ಲ ಆ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ಕಡೆನೂ ಇವತ್ತು ಒಬ್ಬಟ್ಟು ಊಟ ಹಾಕುವ ಮುಖಾಂತರ ಬಸಪ್ಪ ಅಧ್ಯಕ್ಷರಾದ ಅವರು ಎಲ್ಲ ಕಡೆ ಈಗ ಊಟವನ್ನು ಹಾಕಿಸ್ತಾ ಇದ್ದಾರೆ. ನಾವು ಇಡೀ ಕರ್ನಾಟಕದ ಎಲ್ಲ ಕ್ರೀಡಾಭಿಮಾನಿಗಳು ಈ ಸತಿ ಆರ್ಸಿಬಿ ಗೆಲ್ಲುತ್ತೆ ಅಂತೆಲ್ಲ ಹೋಪ್ ಇಟ್ಕೊಂಡಿದ್ವಿ. ಡೆಫಿನೆಟಾಗಿ ಈ ಸತಿ ಕಪ್ಪು ನಮ್ಮದೇ ಗೆದ್ದೇ ಗೆಲ್ಲುತ್ತೆ. ನೀವೇನು ಹೇಳ್ತೀರಿ ಸರ್? ಆರ್ಸಿಬಿ ಸಾಕಷ್ಟು ನಿರೀಕ್ಷೆ ಇದೆ, ಈ ಬಾರಿ ಕಪ್ ಗೆಲ್ಲೇಬೇಕು ಅಂತೇಳಿ. ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತೀರಾ ಅದಕ್ಕೂ ಮುಂಚೆ? ಈ ಸಲ ನಮ್ಮ ಇಂದಿರಾ ಕ್ಯಾಂಟೀನಿಂದ ಸಾಮಾನ್ಯವಾಗಿ ಊಟ ತಿಂಡಿಯೆಲ್ಲ ಏನು ತೊಗೊಳ್ತಾರೆ, ಜೊತೆಗೆ ಸಿಹಿಯಾಗಿ, ಜೊತೆಗೆ ಕಾಯಿ ಒಬ್ಬಟ್ಟು ಅಂದರೆ ತೆಂಗಿನ ಹೋಳಿಗೆಯನ್ನು ನೀಡಬೇಕು ಅಂತ ತೀರ್ಮಾನಿಸಿದ್ದೀವಿ. ಗೆದ್ದ ನಂತರ ಎಲ್ಲ ಮೈಸೂರಿನ ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಹಂಚಬೇಕು ಅಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಇಲ್ಲಿನ ಆರ್ಸಿಬಿ ಅಭಿಮಾನಿಗಳ ಮಾತು. ಬಹಳ ಮುಖ್ಯವಾಗಿ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಈಗ ಹೋಳಿಗೆ ಊಟವನ್ನ ಉಚಿತವಾಗಿ ಹಾಕಿಸಲಾಗ್ತಾ ಇದೆ. ಜೊತೆಗೆ ಆರ್ಸಿಬಿ ಗೆದ್ದ ಬಳಿಕ ಮೈಸೂರಿನಲ್ಲಿರತಕ್ಕಂಥ 11ಕ್ಕೂ ಹೆಚ್ಚು ಕ್ಯಾಂಟೀನ್ಗಳಲ್ಲೂ ಕೂಡ ಉಚಿತ ಊಟ ಹಾಗೂ ಹೋಳಿಗೆಯನ್ನ ಕೂಡ ಹಾಕಿಸ್ತೇವೆ ಅನ್ನೋದು ಇಲ್ಲಿನ ಆರ್ಸಿಬಿ ಅಭಿಮಾನಿಗಳ ಮಾತು. ಜೊತೆಗೆ ಈ ಬಾರಿ ಆರ್ಸಿಬಿ ಕಪ್ ಹೊಡಿಲೇಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.